ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಯಶವಂತ್. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಸುದ್ದಿ ಸಮಾಚಾರದ ಮುಖ್ಯಾಂಶಗಳು. ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾದ ದಸರಾ ಹಬ್ಬ ಹಾಗೂ ಚಟುವಟಿಕೆಯಲ್ಲಿ ಭಾಗಿಯಾದ ಮಕ್ಕಳು. ಶಾಲೆಯ ಪುಟಾಣಿ ಮಕ್ಕಳಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಜಯಂತಿ ಆಚರಣೆ ಹಾಗೂ ಹಳದಿ ಬಣ್ಣದ ದಿನವನ್ನು ಖುಷಿಯಿಂದ ಆಚರಿಸಿದ ಮಕ್ಕಳು. ಯಶಸ್ವಿಯಾಗಿ ನಡೆದ ಪೋಷಕರ ಮತ್ತು ಶಿಕ್ಷಕರ ಸಭೆ. ಶಿಶುವಿಹಾರ ಮಕ್ಕಳಿಂದ ನಡೆದ ಕ್ಲೇ ಮೋಲ್ಡಿಂಗ್ ಸ್ಪರ್ಧೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಮೆಚ್ಚಿದ ಪ್ರಾಂಶುಪಾಲರು. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲರ ರಾಷ್ಟ್ರೀಯ ಏಕತಾ ದಿನದ ಆಚರಣೆ. ರಾಜ್ಯ ಮಟ್ಟದ ವಾದನ ಸ್ಪರ್ಧೆಯಲ್ಲಿ ಹಾಗೂ ಸಹಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸಿದ ಮಕ್ಕಳು. ಬೆಳಕಿನ ಹಬ್ಬವಾದ ದೀಪಾವಳಿಯ ಆಚರಣೆ ಶಾಲೆಗೆ ಹೊಸ ಮೆರುಗು ತಂದಿತು. ಪೂರ್ವ ಪ್ರಾಥಮಿಕ ಶಿಕ್ಷಕಿಯರಿಗೆ ತರಬೇತಿಯ ಕಾರ್ಯಾಗಾರ. ಶಾಲೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ, ಕಾನೂನು ದಿನ ಹಾಗೂ ನೇರಳೆ ದಿನದ ಆಚರಣೆ. ಶಾಲೆಯಲ್ಲಿ ನಡೆದ 2024-25ರ ಸಂಭ್ರಮ. ನಮ್ಮ ಶಾಲೆಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಶಾಲೆಯ ಉಪಕರಣಗಳಿಗೆ ಹಾಗೂ ವಿಜ್ಞಾನ ಪ್ರಯೋಗಾಲಯಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ವಿಜಯದಶಮಿ ಎಂದು ಕರೆಯಲಾಗುವ ದಸರಾ ಹಬ್ಬ ಹಿಂದೂ ಸಂಸ್ಕೃತಿಯಲ್ಲಿ ಮಹತ್ತರವಾದ ಮಹತ್ವವನ್ನು ಹೊಂದಿದೆ. ದಸರೆ ರಜೆಯಲ್ಲಿ ನಮ್ಮ ಪೂರ್ವ ಪ್ರಾಥಮಿಕ ಮಕ್ಕಳಿಗಾಗಿ ಶಾಲೆಯಿಂದ ಚಟುವಟಿಕೆಗಳನ್ನು ನೀಡಲಾಗಿತ್ತು. ಅವೆಂದರೆ ನವದುರ್ಗೆಯರ ಹೆಸರುಗಳನ್ನು ಕಲಿಯುವುದು, ರಾವಣನ ವಿರುದ್ಧ ರಾಮನ ಜಯದ ಕಥೆ ಅರಿಯುವುದು ಮತ್ತು ಸುಲಭವಾಗಿ ಮನೆಯಲ್ಲಿ ತಯಾರಿಸಬಹುದಾದ ಮನೆಮದ್ದುಗಳನ್ನು ತಯಾರಿಸಿ ಅದರ ಚಿತ್ರವನ್ನು ಶಾಲೆಗೆ ಕಳುಹಿಸುವುದು. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಚಟುವಟಿಕೆ ಭಾಗವಾಗಿ ಅವರು ಭೇಟಿ ನೀಡಿದ ಪ್ರೇಕ್ಷಣೀಯ ಸ್ಥಳಗಳ ಚಿತ್ರಗಳನ್ನು ಸಂಗ್ರಹಿಸಿ ಶಾಲಾ ಪುನಾರಂಭನ ದಿನ ಶಾಲೆಗೆ ತರಲು ತಿಳಿಸಲಾಯಿತು. ಹಾಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಆಚರಣೆ ಭಾಗವಾಗಿ ನಮ್ಮ ಶಾಲೆಯಲ್ಲಿ 12/10/2024ರಂದು ದುರ್ಗಾ ಪೂಜೆ ಸಲ್ಲಿಸಲಾಯಿತು. ಅಂದಿನ ದಿನ ಎಲ್ಲ ಘೋಷವಾದ್ಯಗಳಿಗೆ, ಶಾಲಾ ಕಂಪ್ಯೂಟರ್ಗಳಿಗೆ ಮತ್ತು ಶಾಲಾ ಕಚೇರಿಗೆ ಪೂಜೆ ಸಲ್ಲಿಸಲಾಯಿತು. ವಿಜಯದಶಮಿಯ ಶುಭ ದಿನದಂದು ವಿಜ್ಞಾನ ಪ್ರಯೋಗಾಲಯ ಅಂದರೆ ಸೈನ್ಸ್ ಲ್ಯಾಬ್ ಅನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಅಂದು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶಾಲೆಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜಯಂತಿಯನ್ನು ಆಚರಿಸಲಾಯಿತು. ಅದೃಷ್ಟದ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ. ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ. ಯಶಸ್ಸು ನಿಮ್ಮದಾಗುತ್ತದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ರವರು ಅಕ್ಟೋಬರ್ 15, 1931ರಂದು ತಮಿಳುನಾಡಿನ ರಾಮೇಶ್ವರದಲ್ಲಿ ಜನ್ಮ ತಾಳಿದರು. ಅಬ್ದುಲ್ ಕಲಾಂ ರವರು ಒಬ್ಬ ಭಾರತೀಯ ವಿಜ್ಞಾನಿ ಹಾಗೂ ಭಾರತದ 11ನೇ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದರು. ನಮ್ಮ ಶಾಲೆಯ ಪ್ರೀಸ್ಕೂಲ್ ಮಕ್ಕಳಾದ ಪ್ರಿ-KG, LKG ಹಾಗೂ UKG ಮಕ್ಕಳು ಅಕ್ಟೋಬರ್ 15ರಂದು ಅಬ್ದುಲ್ ಕಲಾಂ ರವರ ಭಾವಚಿತ್ರಕ್ಕೆ ಅಲಂಕಾರವನ್ನು ಮಾಡಿ ಪೂಜೆಯೊಂದಿಗೆ ಅಬ್ದುಲ್ ಕಲಾಂ ರವರ ಜನ್ಮದಿನ ಆಚರಿಸಿದರು. ಪೂರ್ವ ಪ್ರಾಥಮಿಕ ವಿಭಾಗದ ಮಕ್ಕಳಿಂದ ಹಳದಿ ಬಣ್ಣದ ದಿನವನ್ನು ಆಚರಿಸಲಾಯಿತು. ಅಕ್ಟೋಬರ್ 18 ಶುಕ್ರವಾರದಂದು ನಮ್ಮ ಶಾಲೆಯಲ್ಲಿ ಯೆಲ್ಲೋ ಕಲರ್ ಡೇ ಹಳದಿ ಬಣ್ಣ ದಿನವನ್ನು ಪ್ರೀಸ್ಕೂಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಆಚರಿಸಲಾಯಿತು. ಹಳದಿ ಪ್ರಕಾಶಮಾನವಾದ ಹರ್ಷಚಿತ್ತದಿಂದ ಕೂಡಿದ ಬಣ್ಣವಾಗಿದ್ದು ಅದು ಸಂತೋಷ ಮತ್ತು ಸಕಾರಾತ್ಮಕತೆಯ ಭಾವನೆಗಳನ್ನು ಉಂಟು ಮಾಡುತ್ತದೆ. ಈ ಬಣ್ಣವನ್ನು ಪ್ರಾಚೀನ ಕಲೆಯಲ್ಲಿ ಪ್ರಧಾನವಾಗಿ ಬಳಸಲಾಗುತ್ತಿತ್ತು ಮತ್ತು ಅನೇಕ ಧರ್ಮಗಳಲ್ಲಿ ಪವಿತ್ರ ಬಣ್ಣವಾಗಿದೆ. ಈ ವಿಶೇಷವಾದ ಯೆಲ್ಲೋ ಡೇ ದಿನದಂದು ನಮ್ಮ ಪ್ರಿ-KG ಮಕ್ಕಳು ಪೈನಾಪಲ್ ಹಣ್ಣಿನ ಚಿತ್ರದ ಪೇಂಟಿಂಗ್ ಮಾಡುವುದರ ಮೂಲಕ, LKG ಮಕ್ಕಳು ಆರಿಗಾಮಿ ಹಾಳೆಯಲ್ಲಿ ವಿವಿಧ ಕಲಾಕೃತಿಗಳನ್ನು ಮಾಡುವುದರ ಮೂಲಕ,
ಯುಕೆಜಿ ಮಕ್ಕಳು ಹಳದಿ ಬಣ್ಣದ ವಿವಿಧ ಶೇಡ್ಸ್ ಗಳ ಚಿತ್ರ ಮಾಡುವುದರ ಮೂಲಕ ಹಳದಿ ಬಣ್ಣದ ಪಾತ್ರವನ್ನು ತಿಳಿದುಕೊಂಡರು ಹಾಗೂ ಮುಗುಳ್ನಗೆ ಅಂದರೆ ಯೆಲ್ಲೋ ಸ್ಮೈಲಿ ಆ ದಿನದ ವಿಶೇಷತೆಯಾಗಿತ್ತು. ಶಿಶು ವಿಹಾರದ ಎಲ್ಲ ಮಕ್ಕಳು ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಜೊತೆಗೆ ಅದೇ ಬಣ್ಣದ ಆಟಿಕೆ ಸಾಮಾನುಗಳನ್ನು ತಂದಿದ್ದರು. ಅಷ್ಟೇ ಅಲ್ಲದೆ ಶಾಲೆಯ ಎಲ್ಲಾ ಸಿಬ್ಬಂದಿಯವರು ಹಳದಿ ಬಣ್ಣದ ವಸ್ತ್ರ ಧರಿಸಿ ಶಿಶು ವಿಹಾರದ ಮಕ್ಕಳನ್ನು ಎಲ್ಲೆಡೆಗೆ ಪ್ರೋತ್ಸಾಹಿಸಿದರು. ಪೂರ್ವ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಕ್ಲೇ ಮೋಲ್ಡಿಂಗ್ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ನಮ್ಮ ಶಾಲೆಯ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳು ಅಂದರೆ ಪ್ರೀ ಸ್ಕೂಲ್ ಮಕ್ಕಳು ಕ್ಲೇ ಮೋಲ್ಡಿಂಗ್ ನಲ್ಲಿ ತಮ್ಮದೇ ಆದ ಕೈಚಳಕ ತೋರಿಸಿದ್ದಾರೆ. ಕ್ಲೇ ಅನ್ನು ಬಳಸಿಕೊಂಡು ಗಣೇಶನ ವಿಗ್ರಹ, ಶಿವನ ವಿಗ್ರಹ ಕೆಲವು ಮಕ್ಕಳು ಮಾಡಿದ್ದಾರೆ. ಇನ್ನು ಕೆಲವರು ಕೆಲವೊಂದು ಪ್ರಾಣಿಗಳ ಆಕಾರವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಶೋಭಾ ಶ್ರೀನಿವಾಸನ್ ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಅನುಪಮಾ ಹೆಚ್ರಾವ್ ಹಾಗೂ ಕಲಾ ಅಧ್ಯಾಪಕರಾದ ಶ್ರೀ ಶೇಖರ್ ಅವರು ತೀರ್ಪುಗಾರರಾಗಿ ಹಾಜರಿದ್ದರು. ಶಾಲೆಯಲ್ಲಿ ರಾಷ್ಟ್ರೀಯ ಏಕತಾ ದಿವಸ್ ಅನ್ನು ಆಚರಿಸಲಾಯಿತು. ದಿನಾಂಕ 30/10/2024 ಶಾಲೆಯಲ್ಲಿ ರಾಷ್ಟ್ರೀಯ ಏಕತಾ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿಶು ವಿಹಾರದ ಮಕ್ಕಳು ಸರ್ದಾರ್ ವಲ್ಲಭಾಯ್ ಪಟೇಲರ ವೇಷ ಹಾಕಿಕೊಂಡು ಬಂದು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬೆಳಕಿನ ಹಬ್ಬವಾದ ದೀಪಾವಳಿಯನ್ನು ಶಾಲೆಯಲ್ಲಿ ಆಚರಿಸಲಾಯಿತು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣಿ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ಸರಸ್ವತಿ. ಶಾಲೆಯಲ್ಲಿ ದಿನಾಂಕ 2 ನವೆಂಬರ್ 2024 ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದೆವು. 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಿಕ್ಷಕರು ದೀಪವನ್ನು ಬೆಳಗಿಸಿ ಸಿಹಿಯನ್ನು ಹಂಚುವುದರ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು. ಶಾಲೆಯ ಮಕ್ಕಳು ತುಮಕೂರಿನಲ್ಲಿ ನಡೆದ ವಾದನ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ದಿನಾಂಕ 17/10/2024 ಮತ್ತು 18/10/2024 ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಬ್ಯಾಂಡ್ ವಾದನ ಸ್ಪರ್ಧೆಯಲ್ಲಿ ಮಂಗಳ ವಿದ್ಯಾಮಂದಿರ ಯಲಹಂಕ ಶಾಲೆಯಿಂದ 63 ಸಿಬಿಎಸ್ಇ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿವಿಧ ಜಿಲ್ಲೆಗಳಿಂದ ಒಟ್ಟು 19 ವಾದ್ಯ ತಂಡಗಳು ಆಗಮಿಸಿ ತಮ್ಮ ಪ್ರದರ್ಶನ ತೋರಿದರು. ಮಂಗಳ ವಿದ್ಯಾಮಂದಿರ ಶಾಲೆಯ ಹೆಣ್ಣು ಮಕ್ಕಳ ವಾದ್ಯ ತಂಡ ದ್ವಿತೀಯ ಸ್ಥಾನ ಪಡೆದು ಸಂಭ್ರಮಿಸಿತು ಹಾಗೂ ಗಂಡು ಮಕ್ಕಳ ವಾದ್ಯ ತಂಡ 4ನೇ ಸ್ಥಾನ ಪಡೆದುಕೊಂಡಿತು. ಪೂರ್ವ ಪ್ರಾಥಮಿಕ ವಿಭಾಗದ ಶಿಕ್ಷಕಿಯರಿಗೆ ತರಬೇತಿಯ ಕಾರ್ಯಾಗಾರ ನಡೆಯಿತು. ಶಿಶು ವಿಹಾರದ ಶಿಕ್ಷಕರಿಗೆ 26/10/2024 ಪರಿಣಿತ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಾಗಾರದಿಂದಾಗಿ ಮಕ್ಕಳನ್ನು ಹೇಗೆ ಶೈಕ್ಷಣಿಕವಾಗಿ ಹಾಗೂ ದೈಹಿಕವಾಗಿ ಸದೃಢನನ್ನಾಗಿ ಮಾಡಬೇಕೆಂಬುದರ ಬಗ್ಗೆ ಶಿಕ್ಷಕರಿಗೆ ತರಬೇತಿಯನ್ನು ನೀಡಲಾಯಿತು. ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನಮ್ಮ ನಾಡು ಕನ್ನಡ ನಾಡು, ಶ್ರೀಗಂಧದ ಬೀಡು, ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು. ಇಂತಹ ಕನ್ನಡ ನಾಡಿನಲ್ಲಿ ಜನಿಸಿರುವುದು ನಮ್ಮ ಪುಣ್ಯ ಎಂದು ಹೇಳಬಹುದು. ನಾವೆಲ್ಲರೂ ನವೆಂಬರ್ 1 ಅತ್ಯಂತ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದಿನ ಮೈಸೂರು ಮಹಾರಾಜರಾಗಿದ್ದ ಒಡೆಯರ್ ತಮ್ಮ ರಾಜ್ಯವನ್ನು ಭಾರತ ದೇಶದೊಂದಿಗೆ ವಿಲೀನ ಮಾಡಲು ಒಪ್ಪಿದರು. ಹೀಗಾಗಿ 1950 ಮೈಸೂರು ಭಾರತದ ಒಂದು ರಾಜ್ಯವಾಯಿತು. ನವೆಂಬರ್ 1, 1973 ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಪುನರ್ನಾಮಕರಣ ಮಾಡಲಾಯಿತು. ನಮ್ಮ ಕರ್ನಾಟಕ ರಾಜ್ಯದ ಕೆಂಪು ಹಳದಿ ಬಣ್ಣದ ಬಾವುಟವನ್ನು ಕನ್ನಡ ಹೋರಾಟಗಾರರಾದ ಎಂ ರಾಮಮೂರ್ತಿಯವರು ಪ್ರಥಮ ಬಾರಿಗೆ ವಿನ್ಯಾಸಗೊಳಿಸಿದರು. ಇದು ಕನ್ನಡಿಗರ ಭಾವೈಕ್ಯತೆ ಸಂಕೇತವಾಗಿದೆ. ಕರ್ನಾಟಕ ಏಕೀಕರಣಕ್ಕೆ ಆಲೂರು ವೆಂಕಟರಾಯರ ಕೊಡುಗೆ ಅಪಾರವಾದದ್ದು. ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳು ವಿಭಿನ್ನ ಪಾತ್ರಗಳೊಂದಿಗೆ ಹಾಗೂ ಹಾಡು ವಚನಗಳಿಂದ ಎಲ್ಲರನ್ನೂ ರಂಜಿಸಿದರು. ಶಾಲೆಯಲ್ಲಿ ನೇರಳೆ ಬಣ್ಣದ ದಿನವನ್ನು ಆಚರಿಸಲಾಯಿತು.
ದಿನಾಂಕ 29/11/2024 ಶಿಶುವಿಹಾರದ ಮಕ್ಕಳು ನೇರಳೆ ಬಣ್ಣದ ದಿನವನ್ನು ಆಚರಿಸಿದರು. ಶಿಶುವಿಹಾರದ ಮಕ್ಕಳು ಮತ್ತು ಶಿಕ್ಷಕರು ನೇರಳೆ ಬಣ್ಣದ ಉಡುಪಿನೊಂದಿಗೆ ಶಾಲೆಗೆ ಆಗಮಿಸಿದರು. ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯಿಂದ ನೇರಳೆ ಬಣ್ಣದ ಆಟಿಕೆಗಳನ್ನು ಶಾಲೆಗೆ ತಂದು ಪ್ರದರ್ಶಿಸಿದರು. ಹಾಗೆ ಪ್ರಿ-ಕೆಜಿಯ ಮಕ್ಕಳು ನೇರಳೆ ಬಣ್ಣದಿಂದ ಬಾಟಲ್ ಪೇಂಟಿಂಗ್, LKGಯ ಮಕ್ಕಳು ನೇರಳೆ ಬಣ್ಣದ ಕಾಗದವನ್ನು ಚಿತ್ರಗಳಿಗೆ ಅಂಟಿಸುವ ಚಟುವಟಿಕೆ, UKGಯ ಮಕ್ಕಳು ನೇರಳೆ ಬಣ್ಣದ ಶೇಡಿಂಗ್ ಮಾಡಿ ನೇರಳೆ ಬಣ್ಣದ ಗುರುತಿಸುವಿಕೆಯನ್ನು ಕಲಿತರು. ಪ್ರತಿ ವರ್ಷದಂತೆ ಈ ವರ್ಷವೂ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಎಂದಿನಂತೆ ಈ ವರ್ಷವೂ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವರ್ಷದ ಸಂಭ್ರಮವನ್ನು ನವೆಂಬರ್ 18, 2024 ಸೋಮವಾರದಂದು ನಡೆಸಲಾಯಿತು. ಶಾಲೆಯ ವಾರ್ಷಿಕೋತ್ಸವ ಬಹಳ ಸಂಭ್ರಮ ಹಾಗೂ ಸಡಗರದಿಂದ ನೆರವೇರಿತು. ಕಾರ್ಯಕ್ರಮದ ಮೊದಲ ಹೆಜ್ಜೆ ದೀಪವನ್ನು ಬೆಳಗಿಸುವ ಮೂಲಕ ಶ್ರೀಯುತ ನಂಜುಂಡ ಪೂಜಾರಿಯವರು ಉದ್ಘಾಟನೆ ಮಾಡಿದರು ಮತ್ತು ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಗುಪ್ತರವರು ಉಪಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಮೊದಲಿಗೆ ಭರತನಾಟ್ಯದ ಮೂಲಕ ದೇವರ ಆಶೀರ್ವಾದದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು. ಶಾಲೆಯ ಪುಟಾಣಿ ಮಕ್ಕಳು ಹಾಗೂ ಪ್ರಾಥಮಿಕ ವಿದ್ಯಾರ್ಥಿಗಳ ನೃತ್ಯ ಮಾಡಿದರು. ನಂತರ ಪಿರಮಿಡ್ ಪ್ರದರ್ಶನ ನೀಡಿ ಮಕ್ಕಳು ತಮ್ಮ ಭುಜಬಲವನ್ನು ತೋರಿಸಿದರು. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧವನ್ನು ನೆನೆದು ಮಕ್ಕಳು ಕಾರ್ಗಿಲ್ ಯುದ್ಧದ ನಾಟಕವನ್ನು ಅಭಿನಯಿಸಿದರು. 2023-24 SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಯಲಹಂಕ ಶಾಸಕರಾದ ಶ್ರೀಯುತ SR ವಿಶ್ವನಾಥ್ ರವರಿಂದ ಪ್ರತಿಭಾ ಪುರಸ್ಕಾರ. ನಂತರ ಮಲ್ಲಗಂಬವನ್ನು ಹುಡುಗರು ಹತ್ತುವ ಪ್ರದರ್ಶನವೂ ನಡೆಯಿತು. ನಾವು ಯಾರಿಗೆ ಕಡಿಮೆ ಎಂದು ನಮ್ಮ ಶಾಲೆಯ ಹುಡುಗಿಯರು ಹಗ್ಗವನ್ನು ಏರುತ್ತಾ ಮಲ್ಲಿಗಂಬವನ್ನು ಪ್ರದರ್ಶಿಸಿದರು. ಬಲ ಪ್ರದರ್ಶನದ ನಂತರ ನಮ್ಮ ಶಾಲೆಯ ಘೋಷ್, ಡೊಳ್ಳು, ಚೆಂಡೆ, ಸಿಲಂಬಂ ಪ್ರದರ್ಶನ ನೀಡಿ ಮಕ್ಕಳೆಲ್ಲರೂ ಪೋಷಕರ ಭರ್ಜರಿ ಚಪ್ಪಾಳೆ ಸ್ವೀಕರಿಸಿದರು. ಶ್ರೀ ಮಂಗಳ ಶಿಕ್ಷಣ ಸಮಿತಿಯಿಂದ ಸಹಪಾಠ್ಯ ಚಟುವಟಿಕೆಯನ್ನು ಆಯೋಜಿಸಲಾಯಿತು. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಮಂಗಳ ಶಿಕ್ಷಣ ಸಮಿತಿಯ ವತಿಯಿಂದ ಜಿಲ್ಲಾ ಮಟ್ಟದ ಸಹಪಾಠ್ಯ ಚಟುವಟಿಕಾ ಸ್ಪರ್ಧೆಯನ್ನು 18 ಅಕ್ಟೋಬರ್ 2024ರಂದು ದೊಡ್ಡಬಳ್ಳಾಪುರ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಪ್ರಾಥಮಿಕ ವಿಭಾಗದಲ್ಲಿ 3 ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಭಗವದ್ಗೀತಾ ಶ್ಲೋಕ ಪಠಣ, ದೇಶಭಕ್ತಿ ಗೀತೆ ಹಾಗೂ ಮಂಡಲ ಚಿತ್ರಕಲೆ. ಈ 3 ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ 3ನೇ, 4ನೇ ಹಾಗೂ 5ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನದೊಂದಿಗೆ ಚಿನ್ನದ ಪದಕ, ಪ್ರಶಸ್ತಿ ಪತ್ರಗಳನ್ನು ಪಡೆದಿರುತ್ತಾರೆ. ಹಾಗೆಯೇ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು. ಇಲ್ಲಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಸುದ್ದಿ ಸಮಾಚಾರ ಮುಕ್ತಾಯಗೊಂಡಿದೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.